ಜನಪದ ಸುದ್ದಿ 19 ನ್ಯೂಸ್ಗೆ ಸ್ವಾಗತ. ಮುಳ್ಳಹಳ್ಳಿಯಲ್ಲಿ ಅದ್ಧೂರಿ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ, ಕ್ರೀಡಾ ಸ್ಫೂರ್ತಿಯ ಮೆರುಗು. ಕೋಲಾರ ತಾಲೂಕಿನ ಮುಳ್ಳಹಳ್ಳಿ ಗ್ರಾಮದಲ್ಲಿ ಮುಳ್ಳಹಳ್ಳಿ ವಾಲಿಬಾಲ್ ಕ್ಲಬ್ ವತಿಯಿಂದ ದಿವಂಗತ ವೇಣು ಅವರ ಸ್ಮರಣಾರ್ಥವಾಗಿ ಆಯೋಜಿಸಲಾಗಿದ್ದ ರಾಜ್ಯಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯು ಶನಿವಾರ ಅತ್ಯಂತ ಯಶಸ್ವಿಯಾಗಿ ಚಾಲನೆಗೊಂಡಿತು. ಉದ್ಘಾಟನೆ ದಿನಾಂಕ 3/11/2026 ಶನಿವಾರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯಾತಿ ಗಣ್ಯರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ಇಂತಹ ಪಂದ್ಯಾವಳಿಗಳು ಪೂರಕವಾಗಿವೆ ಮತ್ತು ದಿವಂಗತ ವೇಣುರವರ ನೆನಪಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಅಂದರು. ಚುರುಕಿನ ಸ್ಪರ್ಧೆ. ಈ ಪಂದ್ಯಾವಳಿಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಪ್ರಬಲ ತಂಡಗಳು ಭಾಗವಹಿಸಿ ಕ್ರೀಡಾಪಟುಗಳು ತಮ್ಮ ಕೌಶಲ್ಯ ಪ್ರದರ್ಶಿಸುವ ಮೂಲಕ ಪ್ರೇಕ್ಷಕರ ಮನಗೆದ್ದರು. ಶನಿವಾರ ಆರಂಭವಾದ ಪಂದ್ಯಗಳು ಭಾನುವಾರ 4/1/2026 ಮುಕ್ತಾಯಗೊಳ್ಳಲಿದ್ದು, ವಿಜೇತ ತಂಡಗಳಿಗೆ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ಕೂಡ ಕೊಡಲಾಗುತ್ತೆ. ಮೊದಲನೇ ಬಹುಮಾನ 30,000 ಮತ್ತು ಆಕರ್ಷಕ ಟ್ರೋಫಿ, ಎರಡನೇ ಬಹುಮಾನ 15,000 ಮತ್ತು ಆಕರ್ಷಕ ಟ್ರೋಫಿ, ಮೂರನೇ ಬಹುಮಾನ 6,000 ಮಾತ್ರ ವಿತರಿಸಲಾಗುವುದು. ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಮುಳ್ಳಹಳ್ಳಿ ವೆಂಕಟಸ್ವಾಮಿ, ಕೋದಂಡಪ್ಪ, ಡಾ ನವೀನ್, ಮಂಜುಳಾ, ಸೀನಪ್ಪ, ಅಲೇರಿ ಮುನಿರಾಜ್, ರಮೇಶ್, ಪೂಜೇಶ್, ಶೇಷಿ, ಚೌಡಪ್ಪ, ಕೋಲಾರ್ ಶ್ರೀನಿವಾಸ್, ನಿವೃತ್ತ ಶಿಕ್ಷಕ ಕೆಂಪಣ್ಣ, ವೆಂಕಟ ಶಿವರೆಡ್ಡಿ, ಶಿವ, ನಂದೀಶ್ ಕೆ, ಹರೀಶ್, ಮಂಜುನಾಥ್, ಶ್ರೀಕಾಂತ್, ಅಜಯ್ ಹಾಗೂ ಸಂತೋಷ್ ಲೈಟಿಂಗ್ ರವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಯಶಸ್ಸಿಗಾಗಿ ಮುಳ್ಳಹಳ್ಳಿ ಗ್ರಾಮದ ಹಿರಿಯರು, ಯುವಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳನ್ನು ಹುರಿದುಂಬಿಸಿದರು. ವರದಿ ಕೋಲಾರ್ ಶ್ರೀನಿವಾಸ್. ಭರಿಸುವ ಶಕ್ತಿಯನ್ನು ಕೊಡಲಿ. ನನಗೆ ಗೊತ್ತಾಯಿತು ವೇಣು ಅವರು ಉತ್ತಮ ಕ್ರೀಡಾಪಟುವಾಗಿದ್ದರು ಅಂತ. ನಮ್ಮನ್ನು ಇಷ್ಟು ಬೇಗ ಅವರಾಗಲಿಕ್ಕೆ ತುಂಬ ನೋವಿಸಿತು. ನಮ್ಮ ವೇಣುವಿನ ಜ್ಞಾಪಕಾರ್ಥವಾಗಿ ಅವರ ಸ್ನೇಹಿತರು, ಗ್ರಾಮಸ್ಥರು ಈ ಥರ ಪಂದ್ಯಾವಳಿಗಳನ್ನು ಆಯೋಜಿಸಿರೋದು ತುಂಬ, ಅವರು ಎಷ್ಟು ಚೆನ್ನಾಗಿ ನಡ್ಕೊಳ್ತಾ ಇದ್ರು, ಅವರ ನಡವಳಿಕೆ ಹೇಗಿತ್ತು, ಅವರೆಷ್ಟು ಗ್ರಾಮಸ್ಥರ ಮನಸ್ಸನ್ನು ಗೆದ್ದಿದ್ರು ಅನ್ನೋದು ತೋರಿಸುತ್ತೆ. ಹಿರಿಯರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೆ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರಿಗೆ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇವತ್ತು ಏನು ವಾಲಿಬಾಲ್ ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಈ ಥಾಟ್ ಯಾರಿಗೆ ಬಂತು ಗೊತ್ತಿಲ್ಲ. ಸೊ ಅವ್ರಿಗೆ ನಾನು ಫಸ್ಟ್ ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಬಿಕಾಸ್ ಇವತ್ತು ನಮ್ಮ ವೇಣು ಅವರ ಜ್ಞಾಪಕಾರ್ಥವಾಗಿ ಏನು ನೀವು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದೀರಾ, ಇದು ಕೇವಲ ಒಂದು ಪಂದ್ಯಾವಳಿ ಆಗಲ್ಲ. ಯಾಕಂತಂದರೆ ಸುಮಾರು ಕಡೆಗಳಿಂದ ಪ್ರತಿಭೆಗಳು ಬರ್ತಾರೆ, ಅವರ ಪರಿಚಯ ಆಗುತ್ತೆ, ನಿಮ್ಮ ಪರಿಚಯ ಆಗುತ್ತೆ. ಆಮೇಲೆ ಒಂದು ಕ್ರೀಡೆಯನ್ನು ಬೆಳೆಸೋದು ಇದು. ಬಿಕಾಸ್ ನಮ್ಮಲ್ಲಿ ನಮ್ಮ ದೇಶ ಜನಸಂಖ್ಯೆ ಎಷ್ಟಿದೆ, 150 ಕೋಟಿ ಇದೆ. ಬಟ್ ಯಾಕೆ ನಾವು ಒಲಿಂಪಿಕ್ಸಲ್ಲಿ ಒಂದು ಗೋಲ್ಡ್ ಮೆಡಲ್ ತೆಗಿಯೋಕ್ಕಾಗಲ್ಲ? ಯಾಕಿರ್ಬೋದು? ಸರಿಯಾದಂಥ ಸಪೋರ್ಟ್ ಇಲ್ಲದೆ ಇದ್ದಾಗ, ಮತ್ತು ಇದ್ದಾಗ ಟ್ರೀಟ್ಮೆಂಟ್ ಕೊಡಬೇಕಲ್ಲ ಡಾಕ್ಟ್ರು, ಸರಿಯಾದ ಟ್ರೀಟ್ಮೆಂಟ್ ಕೊಡದಿದ್ದಾಗಲೂ ಕೂಡ ಇಲ್ಲಾಗತ್ತೆ ಅಲ್ವಾ? ಸೊ ಅವ್ರವ್ರ ಕೆಲಸ ಅವರು ಕರೆಕ್ಟಾಗಿ ಮಾಡಿಬಿಟ್ರೆ, ಅಂದರೆ ಒಬ್ಬ ದೈಹಿಕ ಶಿಕ್ಷಕರಾಗಿರ್ಬೋದು, ಅಥವಾ ಒಬ್ಬ ಡಾಕ್ಟರ್ ಆಗಿರ್ಬೋದು, ಅಥವಾ ಒಬ್ಬ ಟೀಚರ್ ಆಗಿರ್ಬೋದು, ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡಿ ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಖಂಡಿತವಾಗ್ಲೂ ಒಂದಲ್ಲ 100 ಗೋಲ್ಡ್ ಮೆಡಲ್ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ಕ್ರೀಡೆ ನಾನು ಯಾಕೆ ಬೇಕು? ಒಬ್ಬ ಡಾಕ್ಟರ್ ಆಗಿ ಹೇಳೋದಂದ್ರೆ, ನಿಮ್ಮ ಒಂದು ಫಿಸಿಕಲ್ ಆಕ್ಟಿವಿಟಿ ಏನು ಇಂಪಾರ್ಟೆಂಟ್ ಇದೆ, ಅದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ನಿಮ್ಗೆ ಯಾವುದೇ ರೀತಿ ಕಾಯಿಲೆಗಳು ಬರದೆ ನಿಮ್ಮನ್ನು ಕಾಪಾಡುತ್ತೆ. ಸೊ ಎಲ್ಲರೂ ಕೂಡ ಒಂದು ಫಿಸಿಕಲ್ ಆಕ್ಟಿವಿಟಿನ ಅಳವಡಿಸ್ಕೋಬೇಕು. ಅದು ಯಾವುದಾದ್ರೂ ಇರಲಿ, ಕ್ರಿಕೆಟ್ ಇರಲಿ, ವಾಲಿಬಾಲ್ ಇರಲಿ. ಸೊ ನೀವು ಪ್ರತಿನಿತ್ಯ ಅದನ್ನು ಅಳವಡಿಸ್ಕೊಂಡಾಗ ನಿಮ್ಮ ದೇಹ ಕ್ಷಮತೆ ಆರಾಮಾಗಿರುತ್ತೆ ಅಲ್ವಾ? ಆಮೇಲೆ ಇನ್ನೊಂದು, ಸ್ವಾಮಿಯವರ ಮಗನಿಗೆ ದೇವರು ಒಳ್ಳೇದು ಮಾಡಲಿ. ಬಿಕಾಸ್ ಇವತ್ತು ಅವರು ನಮ್ಮ ಮುಂದೆ ಇಲ್ಲ, ತುಂಬ ನೋವಾಗ್ತದೆ. ಜೀವ ಮತ್ತು ಜೀವನ, ಈ ಎರಡು ಪದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೀವ ಹೋದ್ಮೇಲೆ ಜೀವನದ ಬೆಲೆ ಗೊತ್ತಾಗೋದು ಅಲ್ವಾ? ಸೊ ಜೀವನ ಅನ್ನೋದನ್ನು ಅನುಭವಿಸ್ಬೇಕು. ಸೊ ಎರಡರ ಮಧ್ಯೆ ಏನಿದೆ, ಅದೇ ಜನಸಾಗರ ಆಗಿರ್ಬೋದು, ನಮ್ಮ ಪ್ರಶಂಸೆ ಆಗಿರ್ಬೋದು, ಹೊಗಳಿಕೆ ಆಗಿರ್ಬೋದು, ಹೆಗಳಿಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ನಾವು ಮಾಡೋ ಕೆಲಸದ ಮೇಲೆ ನಮಗೆ ಸಿಗುತ್ತೆ. ಸೊ ಜಾಸ್ತಿ ನಾನು ಸಮಯ ತಗೊಳ್ಳಲ್ಲ. ಸೊ ನಮ್ಮ ಇಲಾಖೆಯಿಂದ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಏನಾದರೂ ಆಡ್ಬೇಕಾದ್ರೆ ಏನಾದ್ರು ತೊಂದರೆ ಆದರೆ ದಯಮಾಡಿ ನನಗೆ ಕಾಲ್ ಮಾಡಿ. ನಾನು ನಂಬರ್ ಕೊಟ್ಟಿದ್ದೀನಿ, ಆಮೇಲೆ ಫಸ್ಟ್ ಏಡ್ ಕಿಟ್ ಇಟ್ಟಿದ್ದೀನಿ. ಓಕೆ? ಸೊ ಆಯೋಜಕರು ಗಮನಿಸಬೇಕು. ಸೊ ಯಾರಿಗಾದ್ರೂ ನೋವು ಆದರೆ ಅಕಸ್ಮಾತ್
ನಾವು ಜನಗಳಿಗೆ ಎಷ್ಟು ಹತ್ರ ಆಗಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಯಶಸ್ಸು ನಿಲ್ಲುತ್ತೆ ಅನ್ನೋದು. ಸೊ ಎಲ್ಲರೂ ಕೂಡ, ನಾನು ಇದೇ ಇದರಿಂದ ಬಂದವನು. ನಾನು ವಾಲಿಬಾಲ್ ಪ್ಲೇಯರ್ ಆಗಿ ಯೂನಿವರ್ಸಿಟಿಯಲ್ಲಿ ಆಟ ಆಡಿ ಸ್ಟೇಟ್ ಲೆವೆಲಲ್ಲಿ ವಾಲಿಬಾಲ್ ಪ್ಲೇಯರ್ ಆಗಿದ್ದೆ. ನಾನು ಸೆಟ್ಟರ್ ಪಾಸರ್ ಆಗಿ ಆಟ ಆಡಿದ್ದೀನಿ. ಸೊ ವಾಲಿಬಾಲ್ ಅನುಭವ ನನಗೂ ಇದೆ. ನಾಳೆ ಆದರೆ ಬರ್ತೀನಿ. ಸೊ ನಿಮ್ಮೊಟ್ಟಿಗೆ ಒಂದು ಗೇಮ್ ಆಡಬೇಕು ಅಂತ ಇಷ್ಟ ಇದೆ. ಸೊ ಅದನ್ನ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಿ ವಿಶ್ ಆಲ್ ದಿ ಬೆಸ್ಟ್. ಆಮೇಲೆ ಇನ್ನೊಂದು, ವೈಲೆನ್ಸ್ ಬೇಡ. ವೈಲೆನ್ಸ್ ಅಂದ್ರೆ ಗೊತ್ತಲ್ಲ, ಈಗ ನೀವೇ ಮುಂದಿನ, ಅದೇನೋ ಹೇಳ್ತಾರಲ್ಲ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನೀವು ಯಾರಿಗೂ ಒಳ್ಳೇದು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಕುಟುಂಬಕ್ಕೆ ನೀವು ಹೀರೋಗಾಗ್ರಿ, ಆಯ್ತಾ? ಯಾರೋ ಏನೋ ಹೇಳ್ತಾರೆ ಅನ್ನೋದನ್ನ ಇದು ಮಾಡಿ ಅವ್ರು ಹೇಳ್ದಂಗೆ ಮಾಡಕ್ಕೆ ಹೋಗ್ಬೇಡಿ. ನಿನ್ನೆ ಒಂದು ಎಕ್ಸಾಂಪಲ್, ಬಳ್ಳಾರಿಯಲ್ಲಿ ಒಂದು ಡೆತ್ ಆಯ್ತು, ಗೊತ್ತಿರುತ್ತೆ ನಿಮ್ಗೆ ಗಮನಕ್ಕೆ. ಯಾರೋ ಒಳ್ಳೆ ದಾರಿಯಲ್ಲಿ ಬಂದು, ಕೆಲವರು ಬೇಜಾರಾಗ್ಬೋದು, ಏನು ಡಾಕ್ಟ್ರು ನಮ್ಮನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಅಂತ. ಇವತ್ತು ಸುಮಾರು ಜನ ನಿಮ್ಮ ಊರು ಒಳ್ಳೆ ತುಂಬಾ ಹಿರಿಯರಾದಂಥ ಗಣ್ಯರಾದಂಥ ಎಲ್ಲರಿಗೂ ಸಹ ಹಾಗೂ ಪೋಷಕ ವರ್ಗದವರಿಗೆ, ನನ್ನ ವಿದ್ಯಾರ್ಥಿಗಳಾದಂತಹ ಹಿರಿಯ ಹಳೆಯ ವಿದ್ಯಾರ್ಥಿಗಳಿಗೂ ಸಹ ನಾನು ಕೇಳ್ಕೊಳ್ಳೋದು ಒಂದೇ ಮಾತು, ನಾವು ಯಾವತ್ತು ಶಿಸ್ತಿನಿಂದ ಇದ್ರೆ ನಮ್ಮ ಜೀವನ ಸಹ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ನಾವು ಯಾವಾಗ ಶಿಸ್ತು ವಿನಯವಿದೆ ಇಲ್ವೋ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗಬೇಕಂತೂ ಆಗಲ್ಲ. ಯಾಕಂದ್ರೆ ನಾನೊಬ್ಬ ಶಿಕ್ಷಕಿಯಾಗಿ ಹೇಳ್ತಾ ಇದ್ದೀನಿ. ಈಗ 32 ವರ್ಷ ಸರ್ವಿಸ್ ಅಲ್ಲಿ ನಮ್ಮ ಒಂದು ಇದರಲ್ಲಿ ಅಧ್ಯಯನ ಮಾಡಿದಂತ ಮಕ್ಕಳಲ್ಲಿ ಸುಮಾರು ಜನ ಮುಂದುವರೆದಿದ್ದಾರೆ. ಅವರು ದೇಶದಲ್ಲಿ ಒಂದು ಉನ್ನತ ಸ್ಥಾನವನ್ನು ಸಹ ಪಡ್ಕೊಂಡಿದ್ದಾರೆ. ಸರ್ ವಿಶ್ವೇಶ್ವರಯ್ಯನವರು ಅವರು ಹಳ್ಳಿಯಲ್ಲಿ ಹುಟ್ಟಿದ್ದು ಬೀರಿದ್ದಾರೆ. ಹಾಗೆ ನೀವು ಸಹ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನೀವು ಮುಂದೆ ಭವಿಷ್ಯದಲ್ಲಿ ಒಳ್ಳೆ ವ್ಯಕ್ತಿಗಳಾಗಬೇಕಂದ್ರೆ ಕ್ರೀಡೆಗಳು ಮುಖ್ಯ. ಕ್ರೀಡಾಭಿಮಾನಿಗಳು ಚಪ್ಪಾಳೆ ಕಟ್ಟಬೇಕು. ಚಪ್ಪಾಳೆ ಕಟ್ಟೋದು ಎರಡು ಕೈಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ, ಶಾಟ್ಗೆ ಚೆನ್ನಾಗಿ ಹೊಡಿಬೋದು. ಈಗ ಹೇಳ್ತಾ ಇದ್ದೀನಿ, ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಪ್ಲೇಯರ್ಸ್ ಕೂಡ ಚಪ್ಪಾಳೆ ಎಷ್ಟು ಜೋರಾಗಿ ಕಟ್ಟೋದು ಅಷ್ಟು ಜೋರಾಗಿ ಈಗ ಕಟ್ಬೋದು ಕೋರ್ಟಲ್ಲಿ ಶಾಟ್ಗಿನ. ಈಗ ಒಂದು ಬಾಲ್ ತಗೊಂಡು ಸರ್, ಒಂದು ನಿಮಿಷ. ಬಾಲ್ 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 ಇಲ್ಲಿ ಈಗ ಕೋದಂಡಪ್ಪ ಸರ್ ಸರ್ವ್ ಮಾಡ್ತಾರೆ. ಹಾ ಮಾಡಿ ಸರ್, ಇನ್ನೊಂದು ಬಾಲ್ ಕೊಡಿ, ಪರವಾಗಿಲ್ಲ ಮಾಡಿ ಸರ್. ಚಪಾಳ 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 ತಟ್ಟು, ಇನ್ನೊಂದು ಅವಕಾಶ. ಹಾಗೆ ನವೀನ್ ಸರ್ ಅವರು, ಓಕೆ ಇನ್ನೊಂದ್ಸಲ ಸರ್, ಎರಡನೇ ಪ್ರಯತ್ನ. ಫಸ್ಟ್ ನೋಡಿದ್ದೀರಿ ಸರ್, ಸರ್ವ ಸೂಪರ್ ಸರ್, ಸೂಪರ್. ಓಕೆ, ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದಂತಹ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಸರ್ ಓವರ್ ಟು ಸ್ಟೇಜ್. ಕಾರ್ಯಕ್ರಮ ಮುಗಿಸೋಣ ಸರ್. ಬನ್ನಿ ಒಂದು ನಿಮಿಷ ಬಂದ್ಬಿಡಿ.